ಎಲ್ಲರಿಗೂ ನಮಸ್ಕಾರ. ನಾನು ಈಗ ನಿಂತಿರೋದು ಚೆನ್ನಾಪುರ ಹತ್ತಿರ ಸಂತೆಬೆನ್ನೂರು ರೋಡ್. ನೋಡಿ ಸ್ನೇಹಿತರೆ, ಇಲ್ಲಿ ಈ ನಮ್ಮ ರೈತರು, ಈ ಅಡಿಕೆ ಬೆಳೆಗಾರರು ನೋಡಿ, ಇಲ್ಲಿ ಈ ಅಡಿಕೆ ಸಿಪ್ಪೆ ರಸ್ತೆ ಪಕ್ಕದಲ್ಲಿ ಹಾಕಿ ಎಲ್ಲ ನೋಡಿ, ಅಲ್ಲಿಂದ ನೋಡಿ ಎಲ್ಲಿ ತನಕ ನೋಡಿದರೆ ಅದೇ ಸಿಪ್ಪೆನೇ ಕಾಡುತ್ತೆ ನೋಡಿ. ಮೊನ್ನೆ ಇಲ್ಲಿ ಯಾರೋ ಸಿಪ್ಪೆಗೆ ಬೆಂಕಿ ಹಚ್ಚಿ ನೋಡಿ, ಬೆಂಕಿ ಹಚ್ಚಿದ ಕಾರಣ ಇಲ್ಲಿ ರಸ್ತೆಯಲ್ಲಿ ಹೊಗೆಯಿಂದ ಈ ಸಂಚಾರಕ್ಕೆ ತುಂಬ ತೊಂದರೆ ಆಗ್ತಾಯಿತ್ತು ನೋಡಿ. ಇಲ್ಲಿ ಈ ಹೊಗೆಯಿಂದ ಇಲ್ಲಿ ಸಂಚಾರಕ್ಕೆ ತುಂಬ ತೊಂದರೆ ಆಗುತ್ತೆ ಮತ್ತು ಅನಾಹುತ ಆಗುವ ತುಂಬ ಸಾಧ್ಯತೆ ಇರುತ್ತೆ. ಈ ಮುಂದೆ ಬರುವ ವೆಹಿಕಲ್ಸ್ ಕಾಣೋದಿಲ್ಲ, ಮುಖಾಮುಖಿ ಅನಾಹುತ ಆಗುವ ಸಾಧ್ಯತೆ ಇದೆ. ನಾನು ದಯಮಾಡಿ ನಮ್ಮ ಅಡಿಕೆ ಬೆಳೆಗಾರರಲ್ಲಿ ಮನವಿ ಮಾಡಿಕೊಂಡಿದ್ದೇನೆಂದರೆ, ದೇವರು ಈ ಸಾರಿ ನಿಮಗೆ ಎಲ್ಲ ಈ ಅಡಿಕೆ ಬೆಳೆಗಾರರ ವ್ಯಾಪಾರಗಳು ಸಾಲನ ಹೊರೆ ದೇವರು ಕಡಿಮೆ ಮಾಡಿದ್ದಾನೆ. ತುಂಬ ಸಂತೋಷ. ಇನ್ನೂ ದೇವರು ನಿಮಗೆ ಚೆನ್ನಾಗಿ ಇರಲಿ. ದಯಮಾಡಿ ನೀವು ಈ ಅಡಿಕೆ ಸಿಪ್ಪೆಗಳು ಇಲ್ಲಿ ರಸ್ತೆ ಪಕ್ಕದಲ್ಲಿ ಹಾಕಿ ಬೆಂಕಿ ಹಚ್ಚಬೇಡಿ. ಯಾಕಂದರೆ ಈ ಬೆಂಕಿಯಿಂದ ಪಕ್ಕದ ತೋಟ ಕೂಡ ಬೆಂಕಿ ಹಚ್ಚಬಹುದು ಮತ್ತು ಇಲ್ಲಿ ದಾರಿಯಲ್ಲಿ ಹೋಗೋ ಸಂಚಾರಕ್ಕೆ ತುಂಬ ತೊಂದರೆ ಆಗುತ್ತದೆ. ದಯಮಾಡಿ ಮತ್ತೊಮ್ಮೆ ನಮ್ಮ ಎಲ್ಲ ರೈತರ, ಈ ಅಡಿಕೆ ಬೆಳೆಗಾರರಲ್ಲಿ ಮನವಿ ಮಾಡೋದೇನೆಂದರೆ, ದಯಮಾಡಿ ನೀವು ಸಿಪ್ಪೆ ರಸ್ತೆ ಪಕ್ಕದಲ್ಲಿ ಹಾಕಿ ಬೆಂಕಿ ಹಚ್ಚಬೇಡಿ. ಯಾಕಂದರೆ ಇಲ್ಲಿ ಬೇರೆ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗುತ್ತೆ ಮತ್ತು ಸಂಚಾರಕ್ಕೆ ತುಂಬ ತೊಂದರೆ ಆಗುತ್ತೆ ಮತ್ತು ಎಲ್ಲ ಅನಾಹುತ ಆಗುವ ಸಾಧ್ಯತೆ ಇದೆ. ಈ ಅನಾಹುತ ತಪ್ಪಿಸಲು ದಯಮಾಡಿ ಇಲ್ಲಿ ಅಡಿಕೆ ಸಿಪ್ಪೆ ಯಾರೂ ಹಾಕಬೇಡಿ. ನಮಸ್ಕಾರ ವೀಕ್ಷಕರೇ, ನಾನೀಗ ನಿಂತಿರೋದು ಚೆನ್ನಾಪುರ ಹತ್ತಿರ ಸಂತೆಬೆನ್ನೂರು ರೋಡ್, ಚನ್ನಗಿರಿ ತಾಲ್ಲೂಕಿನ ಚೆನ್ನಾಪುರ ಹತ್ತಿರ ನೋಡಿ. ಇಲ್ಲಿ ಈ ಅಡಿಕೆ ಬೆಳೆಗಾರರು ಅಡಿಕೆ ಸಿಪ್ಪೆ ಎಲ್ಲ ದಾರಿಯಲ್ಲಿ ಪಕ್ಕದಲ್ಲಿ ಹಾಕಿದ್ದಾರೆ. ಪಕ್ಕದಲ್ಲಿ ಹಾಕಿದ ಕಾರಣ ನೋಡಿ ಇಲ್ಲಿ ಎಲ್ಲ ಸಿಪ್ಪೆ ಹಾಕಿ ಬೆಂಕಿ ಹಚ್ಚಿದ್ದಾರೆ. ಈ ಬೆಂಕಿ ನೋಡಿ ನಿಧಾನವಾಗಿ ಈ ಆ ತೋಟ ಕಡೆ ಹೋಗಿಬಿಟ್ಟಿದೆ ನೋಡಿ. ಈ ತೋಟಕ್ಕೆ ಈಗ ಬೆಂಕಿ ಹಚ್ಚುವ ಸಾಧ್ಯತೆ ಇತ್ತು ನೋಡಿ. ಇಲ್ಲಿ ಎಲ್ಲ ಸಿಪ್ಪೆ ಹಾಕಿ ಎಲ್ಲ ಬೆಂಕಿ ಹಚ್ಚಿದ್ದಾರೆ. ಈ ಬೆಂಕಿಯಿಂದ ಈ ಪಕ್ಕ ಇರುವ ತೋಟಕ್ಕೆ ಹಾನಿ ಮತ್ತು ಇಲ್ಲಿ ದಾರಿಯಲ್ಲಿ ಸಂಚಾರಕ್ಕೆ ತುಂಬ ತೊಂದರೆ ಆಗುತ್ತೆ ನೋಡಿ. ಮೊನ್ನೆ ಇಲ್ಲಿ ಈ ಬೆಂಕಿ ಹೊಗೆಯಿಂದ ಅನಾಹುತ ಆಗುವ ಸಾಧ್ಯತೆ ಕೂಡ ಇತ್ತು. ಆ ದೇವರ ಕೃಪೆಯಿಂದ ಬೇಗನೆ ಇಲ್ಲಿ ಜನರು ಮಾಹಿತಿ ನೀಡಿ ಫೈರಿಂಗ್ ಇಂಜಿನ್ ಬಂದು ಈ ಬೆಂಕಿಯನ್ನು ಕೆಡಿಸಿದ್ದಾರೆ ನೋಡಿ. ಅಲ್ಲಿ ನೋಡಿ ಬೆಂಕಿ ಎಲ್ಲಿ ತನಕ ಹೋಗಿತ್ತು ನೋಡಿ. ಇಲ್ಲಿ ಆ ತೋಟ ಪಕ್ಕದಲ್ಲಿ ಬೆಂಕಿ ಅನಾಹುತ ದೇವರ ಕೃಪೆಯಿಂದ ತಪ್ಪಿಸಿದೆ ನೋಡಿ. ಇಲ್ಲಿ ಈ ನಮ್ಮ ಅಡಿಕೆ ಬೆಳೆಗಾರರು ಈ ಪಕ್ಕದಲ್ಲಿ ಎಲ್ಲ ಅಡಿಕೆ ಸಿಪ್ಪೆ ಹಾಕುವುದು ಏನು ಕಾರಣ? ಅದು ಎಷ್ಟು ಅನಾಹುತ ಆಗುತ್ತೆ ಇದ್ರ ಬಗ್ಗೆ ನೀವು ಹೇಳ್ತೀರಾ? ಅನಾಹುತ ಆಗುತ್ತೆ ಸರ್, ತಿಳ್ಕೊಳಂಗಿಲ್ಲ. ಹೊಲ್ಗಳಿಗೆ ಹೋಗಿ ಅವ್ರವ್ರ ಹೊಲ್ಗಳಿಗೆ ದೂರ ಎಲ್ಲಾರ ಚೆಲ್ಲಬೇಕು ಸರ್, ಅವ್ರು ಬಂದು ರೋಡಿಗೆ ಹಾಕಿಬಿಡ್ತಾರೆ ಸರ್. ಹಂಗಾಗಿ ತೊಂದರೆ ಇದೆ ಸರ್ ಎಲ್ಲರಿಗೂ. ಮೊನ್ನೆ ಇದು ಫೈರಿಂಗ್ ಇಂಜಿನ್ ಬಂದು ಎಲ್ಲ ಕೆಡಿಸ್ತಾರೆ. ಮೊನ್ನೆ ಬಂದು ಬೆಂಕಿಗೆಲ್ಲ ಕೆಡಿಸಿ ಹೋಗ್ತದೆ ಸರ್. ಹಾಂ, ಮತ್ತು ಏನೇನು ಅನಾಹುತ ಆಗ್ತದೆ ಇದರಿಂದ? ಅನಾಹುತ ಏನಿಲ್ಲ ಸರ್, ಅದೇ ಫಿಲ್ಟರ್ ನೀರಿಂದ ಇದ್ರದ್ದು ಸುಳೆಕೆರೆ ನೀರಿಂದು ಜಳಕ್ಕೆ ಆ ಗುಂಡಿಗೂ ಬೆಂಕಿ ಹಚ್ಚಿ ಕರಗಿ ನೀರು ಬರೋದು. ಹಾಂ, ಅದ್ರ ಮತ್ತೆ ಬಂದ್ ಮಾಡಿಸಿ ಸರ್, ಮತ್ತೆ ರೆಡಿ ಮಾಡಿದಂಗೆ. ಇಲ್ಲಿ ಎಲ್ಲ ಅಡಿಕೆ ಬೆಳೆಗಾರರು ರೈತರಿಗೆ ನೀವೆಲ್ಲ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಇದೆಯಾ? ಐತೆ ಸರ್, ಆದ್ರೂ ಮತ್ತೆ ಬಂದು ಹಾಕೋಕಾರ ಈಗ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇಲ್ಲಿ ಈಗ ಸಿಪ್ಪೆ ಎಲ್ಲ ಹಾಕಿ ಹೋಗಿದ್ರಲ್ಲ, ಈ ರೈತರಿಗೆ ನೀವು ಏನು ಹೇಳಕ್ಕೆ ಬಯಸ್ತೀರಾ? ದೂರ ಹಾಕ್ಬೇಕು ಸರ್, ರೋಡಿಗೆ ಹಾಕ್ಬಾರ್ದು. ರೋಡಿಗೆ ಹಾಕಿದ್ರೆ ತೊಂದರೆ ಇಲ್ಲ ಸರ್, ಎಲ್ಲರಿಗೂ ತೊಂದರೆನೇ. ಹೌದು.